ಬೇಗ ಅದೆಲ್ಲ ಕ್ಲೀನ್ ಮಾಡ್ರವ, ಇನ್ನ ರಂಗೋಲೆ ಹಾಕ್ಬೇಕು. ಅಯ್ಯೋ ಜಯಮ್ಮ ಬಂದ್ರ? ಅಯ್ಯೋ ಮೊಮ್ಮಗಳು ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಪುಟ್ಟಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ನಡೀರಿ ನಡೀರಿ. ಏನ್ ಗಿರ್ಜಮ್ಮ ಸೀರೆ ಉಟ್ಕೊಂಡು ಬನ್ನಿ ಬನ್ನಿ ಅಂತ ವೆಲ್ಕಮ್ ಗರ್ಲ್ ತರ ನಿಂತ್ಬಿಟ್ಟಿದ್ಯಾ? ಇನ್ಯಾರಿದ್ದಾರೆ ಇಲ್ಲಿ ಗರ್ಲು? ನಾನ್ ತಾನೇ ಇರೋದು, ಅದಕ್ಕೆ ಎಲ್ಲಾರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀನ್ ಯಾವ್ದೇ ಸೀರೆ ಉಟ್ರು ಸಕ್ಕದ ಕಾಣಿಸ್ತೀಯ. ಯಾವ್ದಿದು ಸೀರೆ? ನಿಮ್ ತಾತ ಕೊಡ್ಸಿದ್ದು. ಯಾಕೆ ನಿನ್ ಗಂಡ ಅಲ್ವಾ? ಅಫ್ಕೋರ್ಸ್. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಗಿರಿಜಮ್ಮ. ನಮಸ್ಕಾರ. ಚಪ್ರ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹೂವಿನ ಅಲಂಕಾರನೂ ಅಷ್ಟೇನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಏನೋ ತಕ್ಕಮಟ್ಟಿಗೆ ನಮ್ ಸತ್ಯ ಮಾಡಿದ್ದು. ಅಂದ್ರೆ ನಮ್ ಸತ್ಯನ ವಾನರ ಸೈನ್ಯ. ಅದು ನಿಜ ಗಿರಿಜಮ್ಮ, ನಿಮ್ಮ ಮನೇಲಿ ಒಳ್ಳೇದಾಗ್ಲಿ ಅದಕ್ಕೆಲ್ಲ ಕಾರಣ ಸತ್ಯನೇ. ಏನ ಒಳಗಡೆ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಪರವಾಗಿಲ್ಲ ಬಿಡು ಗಿರಿಜಮ್ಮರೇ, ಇದು ನಮ್ಮನೆ ಮದುವೆ ಅಲ್ವಾ? ಏ ಅವ್ರ ಅಲ್ಲೇ ನಿಂತಿದ್ದಾರೆ, ಚೇರ್ ಅದು ಹಾಕ್ರಪ್ಪ, ಹೋಗ್ರಪ್ಪ. ಅದೆಲ್ಲ ನಾನ್ ಮಾಡಕ್ಕಾಗತ್ತೇನ? ಈ ಭಾಗಿರಥಿ ಮೊದ್ಲು ನೋಡಿ, ಏನ್ ಚೆನ್ನಾಗಿದ್ಯಮ್ಮ. ಇದೇನಿದು ಬರಿಗೈಲಿ ಬಂದಿದ್ಯಾ? ಲಗೇಜ್ ಅಲ್ಲೇ ನೀನ್ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಿನಗೇನೋ ಖುಷಿ ಆಗಿರ್ಬೋದು ಗಿರ್ಜಾ, ಆದ್ರೆ ನನಗೇನು ಖುಷಿ ಇಲ್ಲ. ಖುಷಿ ಆಗಿಲ್ವಾ? ಯಾಕೆ ಹಾಗೆ ಹೇಳ್ತಿದ್ದೀರಾ ಅಜ್ಜಿ? ಅದೇ ಮತ್ತೆ, ಎಷ್ಟು ದಿನ ಆದ್ಮೇಲೆ ಈ ಕಡೆ ಬರ್ತಾ ಇದ್ದಾಳೆ, ಅದೆಂತದೆ ಕೋಪ ನಿನ್ಗೆ? ಇನ್ನೇನೆ ಮತ್ತೆ, ನಿನ್ ಮೊದಲನೇ ಮೊಮ್ಮಗಳ ಮದುವೆಗೂ ಕರೀಲಿಲ್ಲ. ಇವಾಗ ಎರಡನೇ ಮೊಮ್ಮಗಳ ಮದುವೆ ಕರೆದು ಖುಷಿ ಆಯ್ತು ಅಂತ ಕೇಳ್ತಾ ಇದ್ಯಾ? ಅಯ್ಯೋ ನಿಂಗ್ ವಯಸ್ಸಾಗೋಯ್ತು ಕಣೆ ಭಾಗಿರಥಿ. ಅರಳು ಮರಳು ಶುರು ಆಗ್ಬಿಟ್ಟಿದೆ. ಈಗ ಇಲ್ಲಿ ನಡೀತಾ ಇರೋದು ಮೊದಲನೇ ಮೊಮ್ಮಗಳು ದಿವ್ಯನ್ ಮದ್ವೆ, ಗೊತ್ತಾ? ಏನು ಮೊದಲನೇ ಮೊಮ್ಮಗಳ ಮದ್ವೆನಾ? ಮತ್ತೆ ಎರಡನೇ ಮೊಮ್ಮಗಳ ಮದ್ವೆ ಅಂತ ಆಗಿತ್ತು? ಅಜ್ಜಿ ನಿಮ್ಗೆ ಇನ್ವಿಟೇಷನ್ ಕೊಟ್ಟು ಮದ್ವೆ ಕರೆಯೋಣ ಅಂತ ಬಂದಾಗ ಗಿರ್ಜಮ್ಮ ನನ್ನನ್ ತೋರ್ಸಿ ಎರಡನೇ ಮೊಮ್ಮಗಳು ಅಂತ ಹೇಳಿದ್ದು, ಆದ್ರೆ ಮದ್ವೆ ನಮ್ಮ ಅಕ್ಕಂದು. ಓ ಹೌದಲ್ವಾ? ಅಯ್ಯೋ ನನ್ಗೆ ಅರಳು ಮರಳು ಶುರು ಆಗೋಯ್ತು ಕಣೆ. ಯಾರ್ ಹೇಳಿದ್ದು? ನೀವಾಗ್ಲಿ ಗಿರ್ಜಮ್ಮ ಆಗ್ಲಿ ಇನ್ನು ಹೀರೋಯಿನ್ ತರಾನೇ ಇದೀರಾ. ಹೌದೌದು, ನನಗೆ 70, ನಿನ್ಗೆ ಇವಾಗ 20. ಇಲ್ಲ, ನಿಮ್ಮಿಬ್ರಿಗೂ 18 ವರ್ಷ, ಸರಿನಾ? ಹಾಗಿದ್ರೆ ಇವ್ರಿಬ್ರಿಗೆ ನಾನು ಲೈನ್ ಹಾಕ್ಬೋದು ಅನ್ನೋ. ಬಾಯ್ ಮುಚ್ಕೊಡ್ರ ತಲಾಟೆಗಳ. ಅಂದಾಗೆ ಸತ್ಯನ್ಗೆ ಯಾವಾಗ ಮದುವೆ ಮಾಡ್ತೀಯಾ? ಏನಜ್ಜಿ ನೀವು ನನ್ನಂತ ಗಂಡ್ಬೀರಿಗೆಲ್ಲ ಮದ್ವೆ ಆಗತ್ತಾ? ನನ್ ಫೇಸ್ ನೋಡಿದ್ರೆ ಗೊತ್ತಾಗಲ್ವಾ? ನಮ್ ಲೈಫ್ ಅಲ್ಲಿ ನನ್ ಸ್ಟೇಟಸ್ ಯಾವಾಗ್ಲೂ ಸಿಂಗಲ್ಲೇ. ಯಾಕಮ್ಮ ಹಂಗಂತ ಇದ್ಯಾ? ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಬರೀ ಗಂಡುಬೀರಿಗಳೇ. ನೋಡಲ್ವಾ ನೀನ್ ಸೀರಿಯಲ್ಗಳನ್ನ? ನಾನು ಅದನ್ನೇ ಹೇಳ್ತೀನಿ ಕಣೆ ಭಾಗಿರಥಿ. ಈಗಿನ ಕಾಲದ ಹುಡುಗಿರ್ಗೆ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ ಗೊತ್ತಾ? ಅಜ್ಜಿ ಅದು ಫಾಲೋವರ್ಸ್ ಅಲ್ಲ, ಫಾಲೋವರ್ಸ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಂದ್ ಹುಡುಗಿ ಹೋಗ್ತಾ ಹೋಗ್ತಾ ಸುಮ್ನೆ ಒಂದ್ ಲುಕ್ ಎಷ್ಟು ಒಂದ್ ಸ್ಮೈಲ್ ಕೊಟ್ರೆ ಎಷ್ಟು ಜನ ಹುಡುಗರು ಲೈಕ್ ಮಾಡ್ತಾರೆ ಗೊತ್ತಾ? ನಾನು ಇವಳಿಗೆ ಹೇಳ್ತಾ ಇದ್ದೀನಿ, ನೀವು ಒಂದ್ ಸ್ಮೈಲ್ ಕೊಡೆ ಅಂತ, ಕೇಳೋದೇ ಇಲ್ಲ ಅಂತಾಳೆ. ಆ ರೀತಿ ಲೈಕ್ ಕೊಡಾರಲ್ಲ, ನಮ್ ಸತ್ಯನ್ ಮನ್ಸಿಗೆ ಲೈಕ್ ಆಗ್ಬೇಕಲ್ವಾ? ಆಯ್ತಪ್ಪ, ನಮ್ ಸತ್ಯನ್ಗೆ ಇಷ್ಟವಾದ ಹುಡುಗ ಇದ್ರೆ ಹೇಳ್ರಿ, ಅವಳು ಕುತ್ತಿಗೆ 3 ಗಂಟೆ ಹಾಕ್ಸ್ಬಿಡೋಣ. ಏನು ಈ ಅಮ್ಮ ಯಾಕೆ ನನ್ನ ಮದ್ವೆ ಬಗ್ಗೆ ಯೋಚನೆ ಆಗ್ತಿರೋ ಮದ್ವೆ ಬಗ್ಗೆ ಯೋಚನೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಕೋತಕ್ಕೆ ಹೇಳು, ಆಯ್ತಾ? ಒಳಗ್ ಕರ್ಕೊಂಡೋಗು. ಬರೀ ಕೈ ಬಂದಿದ್ದೀನಿ, ಲಗೇಜ್ ತಗೊಂಡ್ಬರ್ಬಾರ್ದ? ನಾಡಿದ್ದಲ್ವ ನಕ್ಕ ಮದುವೆ, ಇನ್ನು ಇವಾಗ ಏನ್ ಲಗೇಜು? ನಾಡಿದ್ದು ತರ್ತೀನಿ ಬಿಡು. ನಮ್ ಜೊತೆ ಬರಲ್ವಾ ನೀನು ಚೌಟ್ರಿಗೆ? ಬರ್ತೀನಿ. ಏನ್ ಬರೋದು? 2 ಜಡೆ ಸೇರಿದ್ರೆ ಕಷ್ಟ ಅನ್ನೋ ಮಾತ್ ಕೇಳಿದೀನಿ, ಆದ್ರೆ 2 ಮುತ್ಕೀರ್ ಸೇರಿದ್ರು ಕಷ್ಟ ಅನ್ನೋದು ಇವತ್ ಗೊತ್ತಾಯ್ತು, ಅಲ್ವೇನ್ರೋ? ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ದೇವೀಂ ವಾಚಾಮಜನಯಂತು ದೇವಾಃ ತಾಂ ವಿಶ್ವರೂಪಾ ವಶವೋ ವದಂತಿ ಸಾ नो ಮಂದ್ರೇಶಮೋರ್ಜಂ ದುಹಾನ.
ಹಗ್ಗ ಮಂಜ ಅಲ್ಲಿ ನೋಡಲ್ಲ ಯಾರು ದಣ್ಣನ್ ಮಕ್ಕಳು ಹಗ್ಗ ಹಾಗೆ ಬಿಟ್ಟು ಹೋಗಿದ್ದಾರೆ. ಎಷ್ಟು ಕೆಡ್ದಾಗ ಕಾಣ್ತಿದೆ ಅಲ್ಲ. ಒಬ್ಬರಾದ್ರೂ ಗಮನ ಹರಿಸಿದ್ದೀರಾ? ಹೌದಲ್ಲ ಬಾವ, ಫಸ್ಟ್ ಟೈಮ್ ಅಕ್ಕನ್ ಬಿಟ್ಬಿಟ್ಟು ಬೇರೆ ಕಡೆನೆ ನೋಡ್ಬಿಟ್ಟಿದ್ದೀರಾ. ಮಂಜ ನೋಡಿ ಏನದು? ಇರಿ ಅದೇನು ಅಂತ ನಾನ್ ನೋಡ್ತೀನಿ. ಇದೇನಿದು ಕಬಾಬ್ ಮ್ಯಾಡ್ಡಿ? ಎಲ್ಲಿಂದ ಬಂದಿದ್ಯಾ ಅದು? ಸಣ್ಣದಾಗಿ ಎಳೆದೋಡು, ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ? ಲೂಸ್ ಆಗೇ ಇದೆ. ಚಿಕ್ಕಮಾವ ಅದು ಚಪ್ರ ಕಟ್ಟೋದಕ್ಕೆ ಹಗ್ಗ ಕೇಳಿದ್ರು, ಅದು ಹಾಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಏ ಮಂಜ ಹೇಳಿ. ಪೂಜೆ ಮುಂದುವರಿಸಿ ರಾಯರೇ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿಯಮ್ಮ. ಇವ್ರ ತಂದೆ ಹೋಗ್ಬಿಟ್ಟ, ನನ್ನ ತಮ್ಮ. ಅವನ ಜಾಗದಲ್ಲಿ ನಿಂತ್ಕೊಂಡು ನಾನು ಈ ಪುಣ್ಯದ ಕೆಲಸನ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಿಮ್ಮ ಹೆಸರು ಹೇಳಿ. ಜಗನ್ನಾಥ. ಜಗನ್ನಾಥ ಜಗನ್ನಾಥ ಹೇಳು. ಜಗನ್ನಾಥ. ಅಶ್ಯಜಮಾನಸ್ಯ ಗೋತ್ರಭೋಷ್ಯ ನಾಮದೇಶಾಂ ಜಗನ್ನಾಥ ನಾಮದೇಶಾಂ ಧರ್ಮಕಾಂತಾಯ ಮಾತೃದೇವತಾ ಸುಶೀಲ ನಾಮದೇಶಾಂ ಸಹ ಕುಟುಂಬವರ್ಗಸ್ಯ ಯಜಮಾನಸ್ಯ ವಿವಾಹ ಮಹೋತ್ಸವಕ್ಕೆ ಇರುವಂಥ ವಿಘ್ನಗಳು, ಬರುವಂಥ ವಿಘ್ನಗಳು ನಿವಾರಣೆ ಮಾಡ್ತಕ್ಕಂಥ ಎಲ್ಲದೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಮಸ್ಕಾರ ಮಾಡ್ಕೊಳ್ಳಿ ಅಮ್ಮ. ಅಮ್ಮ ಊಟ ಮುಗಿಸ್ಕೊಂಡು ರಾವು ಕಾಲ ಬರೋಕ್ ಮುಂಚೆ ಚೌಟ್ರಿಗೆಲ್ಲ ಹೊರಟ್ಬಿಡಿ ಅಮ್ಮ. ದೊಡ್ಡಪ್ಪ. ಅಮ್ಮ ಕಲಶ ಎತ್ಕೊಳ್ಳಿ ಅಮ್ಮ. ಕಲಶ ಎತ್ಕೊಳ್ಳೆ. ದೊಡ್ಡಪ್ಪ, ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಲ್ಲ? ನಾನು ನಿಮ್ ದೊಡ್ಡಪ್ಪ ಯಾವ್ದಾದ್ರೂ ಜವಾಬ್ದಾರಿ ವಹಿಸ್ಕೊಂಡ್ರೆ ಅದು ಅದ್ದೂರಿಯಾಗಿ ಆಗುತ್ತೆ. ಹೌದಪ್ಪ, ನೀನೇ ಹಣ ಖರ್ಚು ಮಾಡಿ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡಿದ್ದಿದ್ರೆ ಆಗ ಗೊತ್ತಾಗಿರೋದು. ಆಗ ಇನ್ನೆಷ್ಟು ಹೊಗಳ್ಕೊತಾ ಇದ್ನೋ, ಇನ್ನೇನೇನು ಹೇಳ್ತಾ ಇದ್ನೋ, ಇನ್ನೇನು ಮಾತಾಡ್ತಾ ಇದ್ನೋ. ಕೇಳಿಸ್ತು. ಈ ಮದ್ವೆ ಮುಂಜಿನೆಲ್ಲ ಊರ್ನವ್ರನ್ನೆಲ್ಲ ಕರೆದು ಯಾಕಿಷ್ಟು ಅದ್ದೂರಿಯಾಗಿ ಮಾಡ್ತೀವಿ ಅಂತ ಗೊತ್ತೋ?
ನಾವೇನು ನಮ್ ಲೆವೆಲ್ ಏನು ಅಂತ ಎಲ್ರಿಗೂ ಹೇಳ್ಕೊಳ್ಳೋ ನೆಪ ಅಷ್ಟೇ. ಅಂತದ್ರಲ್ಲಿ ಹೇಳ್ಕೊಂಡಂಗಿರಕ್ಕಾಗತ್ತಾ? ದೊಡ್ಡಪ್ಪ, ಇದನ್ನೆಲ್ಲ ಅದ್ದೂರಿಯಾಗಿ ಎಲ್ರನ್ನು ಕರೆದು ಮಾಡೋದು ತೋರಿಸ್ಕೊಳ್ಳೋದಕ್ಕಲ್ಲ, ಎಲ್ರು ಮನ್ಸಿಂದ ಹಾರೈಸ್ಲಿ ಅಂತ. ಕರೆಕ್ಟ್ ಆಗಿ ಹೇಳ್ದೆ ಕಣಮ್ಮ. ಈ ಕಾಲದಲ್ಲಿ ಮದುವೆಗೆ ಬಂದವರು ಹಾರೈಸೋದಕ್ಕಿಂತ ಊಟದಲ್ಲಿ ಉಪ್ಪು ಜಾಸ್ತಿ ಆಗಿತ್ತು, ಪಲ್ಯ ಖಾರ ಆಗಿತ್ತು ಅಂತ ಹೇಳೋದೇ ಜಾಸ್ತಿ. ಅದ್ ಹಾಗಲ್ಲ. ಸಾಕು ಕಣೆ, ಅವ್ರು ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಜಸ್ಟ್ ಮಿಸ್ಸು. ನಿಮ್ಗೇನು ಆಗಿಲ್ಲ ತಾನೇ? ಯಾಕೆ ಗಾಬರಿ ಬೀಳ್ತೀಯ? ನನಗೇನು ಆಗಿಲ್ಲ. ಸತ್ಯ, ದೇವರು ದೊಡ್ಡವನು. ಅದ್ ನಂಗೇನು ಬುದ್ಧಿ ಇಲ್ವೇನೋ ನಿಮ್ಗೆ? ಅಪ್ಪನ್ ನಾನು ಹೆಚ್ಚು ಕಡಿಮೆ ಆಗಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಾ ಇದೆ. ಏನೋ ಮಾಡಿದ್ದ ನಿಂಗೆ? ಅದು ಗೊತ್ತಾಗ್ಲಿಲ್ಲ ಬಮ್ಮಿ. ಏನೋ ಗೊತ್ತಾಗ್ಲಿಲ್ಲ? ಕಾರ್ತಿಕ್, ಯಾರೋ ಕೆಲಸದವರು ಹಗ್ಗನ ಮರ್ತು ಹೋಗಿರ್ಬೇಕು. ಹಗ್ಗ ಎಳಿಬೇಕಾದ್ರೆ ಪಾಟಿ ಸಿಗಾಕೊಂಡು ಬಿದ್ದಿರ್ಬೇಕು ಅಷ್ಟಕ್ಕೆ. ಅಲ್ಲ ಚಿಕ್ಕಪ್ಪ, ಅಪ್ಪನ್ಗೆ ಏನಾದ್ರು ಆಗಿದ್ರೆ? ಅಲ್ಲ ಮಂಜ, ನೋಡ್ಕೊಂಡು ಸರಿಯಾಗಿ ಎಳೆಯಕ್ಕಾಗಲ್ವಾ? ಹೇಳ್ಕೊ ಅಂದ ತಕ್ಷಣ ಜೋರಾಗಿ ಎಳೆಯದ? ಭವನ್, ನೀವು ತಾನೇ ಜೋರಾಗಿ ಹೇಳಿ ಅಂತ ಹೇಳಿದ್ದು. ಸಾಕು ಸಾಕು ಸಾಕು. ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪುರೋಹಿತರೆ, ನೀವು ಪೂಜೆ ಮುಂದುವರಿಸಿ. ಏನ್ರಿ ಹೀಗೆಲ್ಲ ಆಗ್ತಿದೆ? ಅಕಸ್ಮಾತ್ ಆಗಿ ಏನಾದ್ರು? ಏನು ಅಕಸ್ಮಾತ್ ಅಂದ್ರೆ ಏನು? ಅಕಸ್ಮಾತ್ ಆಗಿ ನಡೆಯೋದೆಲ್ಲ ಆಕಸ್ಮಿಕ ಅಷ್ಟೇ. ಅಕಸ್ಮಾತ್ ನಡೆಯೋದನ್ನೆಲ್ಲ ಅಪಶಕನ ಅಂತ ಹಣೆ ಬರ ಕಟ್ಟೋದು ಬೇಕಾಗಿಲ್ಲ ಅಲ್ವೇ? ಅಣ್ಣನೇ ಸುಮ್ಮನೆ ಇರ್ಬೇಕಾದ್ರೆ ಮಧ್ಯೆ ನಿಂದೇನು? ಸುಮ್ಮನೆ ನಿಂತ್ಕೊಂಡು ತದಸ್ಯಾತದ್ರೋದ್ಯಾತೋ ತದಸ್ಮೈ ದೇವಾರಾಸಂತ ತದಗ್ನೇರ್ದೇವೋ ದೇವೇಭ್ಯೋ ವನತೆ ಇಹ ಗತಿರ್ವಾಮಸೇದಂಚ ನಮೋ ದೇವೇಭ್ಯಃ. ಎಲ್ಲ ಹಾಳಾಗೋಯ್ತು. ಕಡೆ ಪಕ್ಷ ಮಂಜನ್ ತಲೆ ಮೇಲಾದ್ರೂ ಬಿದ್ದಿದ್ರೆ ಏನಾದ್ರೂ ಒಂದು ಹೇಳಿ ಈ ಕಾರ್ಯನ ತಪ್ಪಿಸ್ಬೋದಿತ್ತು. ಏನ್ ಮಾಡೋದು ಡಾರ್ಲಿಂಗು, ಈಗ ಅವ್ರ ಶಕುನ ಚೆನ್ನಾಗಿದೆ. ಇದೆಲ್ಲ ಯಾಕೆ ಆಗ್ತಿದೆ? ಕಾರ್ತಿಕ್ ಮದ್ವೆ ಆ ಹುಡುಗಿ ಜೊತೆ ನಡಿಬಾರ್ದು ಅನ್ನೋ ಮುನ್ಸೂಚನೆನಾ? ಪುರೋಹಿತರೆ, ಇವತ್ತು ನೀವಿಲ್ಲೇ ಇದ್ದು ಜೊತೆಯಲ್ಲೇ ಊಟ ಮಾಡಿಕೊಂಡು
ನಂತರ ನಾವು ಛತ್ರಕ್ಕೆ ಹೋಗೋಣ. ಹಾಗಾದ್ರೆ ಇವತ್ತಿನ ದುರ್ಗಾ ಪೂಜೆ? ಅಮ್ಮ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆಯಮ್ಮ. ಸರಿ, ನೀವೆಲ್ಲ ಊಟ ಮುಗಿಸಿ ಹೊರಟ್ಬಿಡಿ ಅಮ್ಮ. ಮಂಜ, ಅರೆ ನಿನ್ ಗಂಡಲ್ಲಿ ನೀರ? ಏಯ್, ನಿನಗೆಲ್ಲ ಅಳಬಾರ್ದೇನು. ಅಪ್ಪನಿಗೆ ಏನಾರು ಆಯ್ತು ಅಂದ್ರೆ ಬೇಗ ರಿಯಾಕ್ಟ್ ಆಗ್ತಾನೆ ಕಣೋ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅವನ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಚಿಕ್ಕಪ್ಪ, ನಗು. ಬೇಗ ಊಟ ಮಾಡ್ಕೊಂಡು ಚೌಟ್ರಿ ಶಿಫ್ಟ್ ಆಗಬೇಕು. ಕಮಾನ್ ಶರಪ್, ನಗು. ಬಾ. ಚೆನ್ನಾಗಿ ನಡೆದ್ರೆ ಹೊಗಳೋರ್ಗಿಂತ ಒಂದ್ ಸಣ್ಣ ತಪ್ಪಾದ್ರೂ ಸಾಕು, ಅದನ್ನ ತೆಗ್ಲೋರೆ ಜಾಸ್ತಿ. ಅದಕ್ಕೆ ಹೇಳೋದು ಯಾವ ತಪ್ಪು ಮಾಡಬೇಡಿ ಅಂತ. ಮದ್ವೆ ಮುಗಿಯವರೆಗೂ ಇದ್ ಎಲ್ರೂ ಗಮನದಲ್ಲೂ ಇದ್ರೆ ಒಳ್ಳೇದು. ಕಾಲದಿಂದ ಹುಡುಗಿದ ಇದೇ ಆಗೋಯ್ತು. ಮನೆಯವರಿಗೆ ಅಂತ ಒಂಚೂರು ಮರ್ಯಾದೆ ಕೊಟ್ಟಿದ್ದೆ ನೋಡಿಲ್ಲ. ಆಯ್ತಾಯ್ತು, ಈಗ ಮಾತೆಲ್ಲ ಯಾಕೆ? ಎಲ್ಲ ಎಷ್ಟು ಚೆನ್ನಾಗಿ ಖುಷಿಯಿಂದ ನಡೀತಿರ್ಬೇಕಾದ್ರೆ ಈ ಕೊಂಕ್ ಮಾತೆಲ್ಲ ಬೇಕಾ? ಎಲ್ರೂ ಊಟಕ್ಕೆ ಹೊರಡಿ, ಛತ್ರಕ್ಕೆ ಹೊರಡ್ಬೇಕು ಬೇರೆ. ಹೌದೌದು, ನೀನು ಬೇಗ ಊಟ ಮಾಡ್ಕೊ. ಊಟ ಮಾಡ್ಕೊಂಡು ನಿನ್ ಲಗೇಜ್ ಎಲ್ಲ ರೆಡಿ ಮಾಡ್ಕೊ. ಹೋಗೋ ಸಡಗರದಲ್ಲಿ ನೀನು ಅದೊಂದ್ ಮರ್ತೆ ಇದೊಂದ್ ಮರ್ತೆ ಅಂತ ಅದನ್ನು ಬೇರೆಯವ್ರನ್ನ ಹೊಣೆ ಮಾಡ್ಬಿಟ್ಟೀಯ. ಬೇರೆಯವ್ರನ್ನ ಯಾಕೆ, ನಮ್ ಸತ್ಯನ್ನೇ ಹೊಣೆ ಮಾಡ್ಬಿಡ್ತೀಯ. ಆಯ್ತಾಯ್ತು, ಅದ್ ನನಗೂ ಗೊತ್ತಿದೆ. ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ಸರಿ ಸರಿ, ಪೂಜೆ ಮುಗಿತಲ್ಲ, ಎಲ್ರು ನಡಿ ಊಟಕ್ಕೆ. ನಡಿ ನಡಿ. ಏ ನಡಿಯೇ, ಬಾರೋ. ನಾನ್ ಬಡಿಸ್ತಾ. ಬರ್ರಿ ಬರ್ರಿ ಬರ್ರಿ. ಏನ್ ದಿವ್ಯಾ ಇದು? ಇವತ್ತೊಂದಿನ ಆದ್ರೂ ಎಲ್ರ ಮುಂದೆ ಇವಳನ್ನ ಹೀಯಾಳಿಸಬಾರ್ದು ಅಂತ ಗೊತ್ತಾಗಲ್ವೇನೆ ನಿನಗೆ? ಇವಳು ಅಷ್ಟೇ, ಒಂದೇ ಒಂದ್ ದಿನ ಅನಾದ್ರೂ ಯಾರಿಗೂ ಎದುರು ಮಾತಾಡದೆ ಸುಮ್ನೆ ಇರಕ್ಕಾಗಲ್ವಾ? ನಡೀರಿ, ಆಯ್ತು, ಅವಳ ಬಗ್ಗೆ ಗೊತ್ತಲ್ವಾ, ನಡೀರಿ. ನೀನ್ ಇಷ್ಟೆಲ್ಲ ಮಾಡಿದ್ರು ದಿವ್ಯಾಕ ಕುಂಕುಮತ್ ಮಾತ್ರ ನಿಲ್ಸಲ್ಲ. ದಿವ್ಯಾಕನ್ ಮದ್ವೆಗೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ಯಾ? ಇದನ್ನೆಲ್ಲ ನಾನ್ ಮಾಡ್ತಿರೋದು ಅವಳು ನನ್ನ ಕೊಂಡಾಡ್ಲಿ ಅಂತನೋ ಅಥವಾ ಹೊಗಳ್ಳಿ ಅಂತನೋ ಅಲ್ಲ ಕಣ್ರೋ. ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೋತೀನಿ ಗೊತ್ತಾ? ಅಮ್ಮನ ಮುಖದಲ್ಲಿ, ಕಿರ್ಚಮ್ಮನ ಮುಖದಲ್ಲಿ ಆ ಸಮಾಧಾನ ನೋಡಿದ್ರೇನ್ರೋ, ಆ ಖುಷಿ ನೋಡಿದ್ರ? ಅದ್ರ ಮುಂದೆ ಇದೆಲ್ಲ ಏನ್ರೋ? ಸರಿ ಬನ್ನಿ, ಊಟಕ್ಕೆ ಹೋಗೋಣ. ಬನ್ರೋ, ಬನ್ನಿ.